ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಪೂರ್ಣ. ನಟ ದರ್ಶನ್ ಅವರು 49ನೇ ಹುಟ್ಟುಹಬ್ಬವನ್ನ ಈ ಬಾರಿ ಜೈಲಿನಲ್ಲಿ ಕಳೆಯೋದು ಬಹುತೇಕ ಖಚಿತವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದಾಸ ರಿಲೀಸ್ ಆಗ್ತಾರೆ ಎಂಬ ಅಭಿಮಾನಿಗಳ ನಿರೀಕ್ಷೆ ಹುಸಿಯಾಗಿದೆ. ದಾಸನಿಲ್ಲದ ಹುಟ್ಟುಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಫ್ಯಾನ್ಸ್ ಸಜ್ಜಾಗ್ತಾ ಇದ್ದಾರೆ. ಇಲ್ಲಿದೆ ಈ ಕುರಿತು ವಿಶೇಷ ವರದಿ. ದರ್ಶನ್ ಹುಟ್ಟುಹಬ್ಬ ದರ್ಶನ್ ಹುಟ್ಟುಹಬ್ಬಕ್ಕೆ ಇನ್ನು 10 ದಿನಗಳು ಮಾತ್ರ ಬಾಕಿ ಇವೆ. ಈ ಬಾರಿ ಬರ್ತ್ಡೇ ಹೊತ್ತಿಗಾದ್ರೂ ದರ್ಶನ್ ಹೊರಗೆ ಬರಬಹುದು ಅಂದುಕೊಂಡಿದ್ದಂತ ಡಿ ಫ್ಯಾನ್ಸ್, ಆದ್ರೆ ದರ್ಶನ್ ಕೇಸ್ ನಡೀತಿರೋ ಹಾದಿ ನೋಡಿದ್ರೆ ಸದ್ಯಕ್ಕಂತೂ ದಾಸನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಲಾಗದು. ಈ ಬಾರಿ ದರ್ಶನ್ಗೆ ಜೈಲ್ನಲ್ಲೇ ಹುಟ್ಟುಹಬ್ಬ ಫಿಕ್ಸ್ ಆಗ್ತಾ ಇದೆ. ಎಸ್, ಇದೇ ಫೆಬ್ರವರಿ 16ಕ್ಕೆ ದರ್ಶನ್ ಅವರ ಹುಟ್ಟುಹಬ್ಬ ಇದೆ. ದರ್ಶನ್ ಹೊರಗಿದ್ರೆ 49ನೇ ಹುಟ್ಟುಹಬ್ಬವನ್ನ ಫ್ಯಾನ್ಸ್ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆದ್ರೆ ದರ್ಶನ್ಗೆ ಈ ಸಾರಿ ಜೈಲ್ನಲ್ಲೇ ಹುಟ್ಟುಹಬ್ಬದ ದಿನ ಕಳೆಯೋ ಸ್ಥಿತಿ ಬಂದಿದೆ. ಕಳೆದ ವರ್ಷ ಆಗಸ್ಟ್ ನಲ್ಲಿ ಬೇಲ್ ರದ್ದಾಗಿ ದರ್ಶನ್ ಮತ್ತೆ ಜೈಲು ಸೇರಿದ ಮೇಲೆ ಹೊಸ ವರ್ಷಕ್ಕೆ ಕೊನೆ ಪಕ್ಷ ಹುಟ್ಟುಹಬ್ಬದ ವೇಳೆಗೆ ದರ್ಶನ್ ಹೊರಬರ್ತಾರೆ ಅಂತ ಫ್ಯಾನ್ಸ್ ಭಾವಿಸ್ತಾ ಇದ್ರು. ಆದ್ರೆ ಈ ನಿರೀಕ್ಷೆ ಇದೀಗ ಸುಳ್ಳಾಗ್ತಾ ಇದೆ. ಅಸಲಿಗೆ ದರ್ಶನ್ ಬೇಲ್ಗೆ ಅರ್ಜಿಯನ್ನೇ ಸಲ್ಲಿಸಿಲ್ಲ. ಕೇಸ್ ಈಗಷ್ಟೇ ಹಿಯರಿಂಗ್ ಹಂತಕ್ಕೆ ಬಂದಿದ್ದು, ವಕೀಲರು ಹೇಳೋವರೆಗೂ ಕೂಡ ದರ್ಶನ್ ಬೇಲ್ ಬಗ್ಗೆ ಯೋಚಿಸುವ ಗೋಜಿಗೂ ಕೂಡ ಹೋಗಿಲ್ಲ. ಸೊ ಈ ಸಾರಿ ಬರ್ತ್ಡೇ ದಿನ ದಾಸ ಕಂಬಿ ಹಿಂದೆ ಕಡಿಯೋದು ಫಿಕ್ಸ್ ಆಗಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಆರೋಪ ಹೊತ್ತು ಜೈಲ್ ಸೇರಿದಂತ ದರ್ಶನ್ಗೆ ಕಳೆದ ಬಾರಿ ದರ್ಶನ್ಗೆ ಡಿಸೆಂಬರ್ ನಲ್ಲಿ ಬೇಲ್ ಸಿಕ್ಕಿತ್ತು. ಸೊ ಕಳೆದ ವರ್ಷ ಬರ್ತ್ಡೇ ಹೊತ್ತಿಗೆ ದರ್ಶನ್ ಹೊರಗಡೆ ಇದ್ರು, ಆದ್ರೆ ಫ್ಯಾನ್ಸ್ಗೆ ಸಿಕ್ಕಿರ್ಲಿಲ್ಲ. ವಿಡಿಯೋ ಒಂದನ್ನ ಮಾಡಿ ಬೆನ್ನು ನೋವಿನ ಕಾರಣಕ್ಕೆ ಈ ಬಾರಿ ನಾನು ಯಾರನ್ನೂ ಕೂಡ ಸಿಗೋದಿಕ್ಕಾಗೋದಿಲ್ಲ, ಮುಂದಿನ ವರ್ಷ ಸಿಗೋಣ ಅಂತಿದ್ರು. ಆದ್ರೆ ಈ ವರ್ಷ ಮತ್ತೆ ಜೈಲು ಸೇರಿದ್ದಾರೆ. ಪ್ರತಿ ವರ್ಷ ದರ್ಶನ್ ಬರ್ತ್ಡೇ ಅಂದು ಅವರ ನಿವಾಸವಾಗಿರುವಂತ RR ನಗರ ಅಲ್ಲಿ ಫ್ಯಾನ್ಸ್ಗಳು ಜಮಾಜಮಿ ಆಗ್ತಾ ಇತ್ತು. ಮನೆಯ ರಸ್ತೆಯ ಉದ್ದಕ್ಕೂ ಕೂಡ ಕಟೌಟ್ಗಳು, ಪೋಸ್ಟರ್ಗಳು ರಾರಾಜಿಸ್ತಾ ಇದ್ವು. ಸಾವಿರಾರು ಅಭಿಮಾನಿಗಳು ದೂರ ದೂರದಿಂದಲೇ ಹರಿದು ಬರ್ತಾ ಇದ್ರು. ಬಂದಂತ ಫ್ಯಾನ್ಸ್ಗೆ ದರ್ಶನವನ್ನ ಕೊಡ್ತಾ ಇದ್ರು. ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿಸ್ತಾ ಇದ್ರು. 2023ರಲ್ಲಿ ಕೈ ನೋವಿದ್ರು ಕೂಡ ಎಲ್ಲಾ ಅಭಿಮಾನಿಗಳನ್ನ ಎದುರುಗೊಂಡು ಶೇಕ್ ಹ್ಯಾಂಡ್ ಕೂಡ ಕೊಟ್ಟಿದ್ರು. ಇಂಥ ದೃಶ್ಯ ಮತ್ತೆ ಅದ್ಯಾವಾಗ ನೋಡೋದಕ್ಕೆ ಸಿಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಅದು ಅಸಾಧ್ಯ. ಸೊ ದರ್ಶನ್ ಫ್ಯಾನ್ಸ್ ದಾಸನಿಲ್ಲದೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ಅನೇಕ ಕಡೆ ಅಭಿಮಾನಿ ಸಂಘದಿಂದ ಕಾರ್ಯಕ್ರಮಗಳನ್ನ ಏರ್ಪಡಿಸಲಾಗ್ತಾ ಇದೆ. ಏನೇ ಆದ್ರೂ ಅದೆಷ್ಟೇ ಸೆಲೆಬ್ರೇಟ್ ಮಾಡಿದ್ರು ದರ್ಶನ್ ಇಲ್ಲದ ಬರ್ತ್ಡೇ ಸಪ್ಪೇನೆ. ಅದರಲ್ಲೂ ದರ್ಶನ್ ಬರ್ತ್ಡೇ ಮೊದಲ ಬಾರಿ ಜೈಲಿನಲ್ಲಿ ಸೆಲೆಬ್ರೇಟ್ ಮಾಡಬೇಕಾಗಿ ಬಂದಿರೋದು ದುರಂತವೇ ಸರಿ. ಇದಾಗಿತ್ತು ಇವತ್ತಿನ ಸಿನಿ ಸುದ್ದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.